ಸಂಪೂರ್ಣವಾಗಿ ರಾತ್ರಿ ಇಡೀ ನಿದ್ದೆ ಮಾಡಿ ಬೆಳಗ್ಗೆ ಎದ್ದಾಗ್ಲೂ ದೇಹದಲ್ಲಿ ತುಂಬಾ ಭಾರವಾದಂತಹ ಭಾವನೆ ಇರ್ತದೆ. ಯಾರ ಹತ್ರನೋ ಮಾತಾಡೋದು ಬೇಡ, ಫೋನ್ನಲ್ಲಿ ಬಂದಿರೋ ಮೆಸೇಜಸ್ ಅನ್ನು ಅಟೆಂಡ್ ಮಾಡೋದು ಬೇಡ, ಈ ತರ ಎಲ್ಲದರಲ್ಲೂ ನಿರಾಸಕ್ತಿ ಇರ್ತದೆ. ಇನ್ಸ್ಟಾಗ್ರಾಮ್ನಲ್ಲಿರ್ಬೋದು, ಯೂಟ್ಯೂಬ್ನಲ್ಲಿರ್ಬೋದು, ಈ ತರ ರೀಲ್ಗಳನ್ನು ನೋಡ್ತಾನೆ ಇರ್ತಾರೆ. ಮೆಂಟಲ್ ಎಕ್ಸಾಷನ್ ಆಗಿದೆ ಅಂತ ಆದ್ರೆ ಏನ್ ಮಾಡಬೇಕು ಅಂತಂದ್ರೆ, ಮೆಂಟಲ್ ಎಕ್ಸಾಷನ್ ಅನ್ನೋದು ನಿಮಗೂ ಆಗ್ತಾ ಇದೆಯಾ? ಸಾಧಾರಣವಾಗಿ ಇತ್ತೀಚಿನ ದಿನಗಳಲ್ಲಿ ಅನೇಕ ಜನರಿಂದ ಕೇಳಿಬರುವಂತಹ ಒಂದು ಸಾಧಾರಣವಾದ ಮಾತು ಅಂತಂದ್ರೆ, ತುಂಬಾ ಎಕ್ಸಾಸ್ಟ್ ಆಗಿ ಹೋಗಿದ್ದೀನಿ, ಏನು ಆಸಕ್ತಿನೇ ಇಲ್ಲ ಅಂತ. ಸಾಧಾರಣವಾಗಿ ನಮಗೆ ಎಕ್ಸಾಷನ್ ಆಗಿದೆ, ಮೆಂಟಲ್ ಎಕ್ಸಾಷನ್ ಆಗಿದೆ ಅನ್ನೋದನ್ನು ನಾವು ಹೇಗೆ ಗುರುತಿಸ್ಬೋದು ಅನ್ನೋದು ಬಹಳ ಮುಖ್ಯ. ಯಾವುದೇ ವ್ಯಕ್ತಿಗಿರ್ಲಿ, ಅವರು ಮಾಡ್ತಾ ಇರುವಂತಹ ಕೆಲಸದಲ್ಲಿರ್ಬೋದು ಅಥವಾ ದಿನಚರಿಯ ಚಟುವಟಿಕೆಗಳಲ್ಲಿರ್ಬೋದು, ಕಡೆಯದಾಗಿ ಎಲ್ಲವನ್ನು ಮುಗಿಸಿದಾಗ ಯಾವ ರೀತಿ ಅನಿಸ್ತದೆ? ಸಾಧಾರಣವಾಗಿ ಎಲ್ರಿಗೂ ಆಯಾಸ ಆಗ್ತದೆ, ಅದು ಸಹಜವಾಗಿರುವಂಥದ್ದು. ಆದರೆ ಸಂಪೂರ್ಣವಾಗಿ ರಾತ್ರಿ ಇಡೀ ನಿದ್ದೆ ಮಾಡಿ ಬೆಳಗ್ಗೆ ಎದ್ದಾಗ್ಲೂ ದೇಹದಲ್ಲಿ ತುಂಬ ಭಾರವಾದಂತಹ ಭಾವನೆ ಇರ್ತದೆ, ಅಥವಾ ಹೇಳೋದಕ್ಕೆ ಆಸಕ್ತಿ ಇರುವುದಿಲ್ಲ, ಯಾವುದೇ ರೀತಿಯಾದಂಥ ಕೆಲಸ ಮಾಡೋದಕ್ಕೆ ಆಸಕ್ತಿ ಇರುವುದಿಲ್ಲ ಅಂತಂದರೆ ಅಲ್ಲಿ ಅದು ಒಂದು ಎಕ್ಸಾಷನ್ನ ಒಂದು ಸೂಚಕವಾಗಿ ನಮಗೆ ಕಂಡು ಬರ್ತದೆ. ಅದಲ್ಲದೆ ಸಾಧಾರಣವಾಗಿ ನಮಗೆ ಏನೋ ಒಂದು ನಮ್ಮ ದಿನನಿತ್ಯದ ಚಟುವಟಿಕೆಗಳಲ್ಲಿ ಏನೋ ಒಂದು ಮಾಡಬೇಕು, ಅಥವಾ ಏನೋ ಯಾರೋ ಫ್ರೆಂಡ್ಗಳನ್ನು ಭೇಟಿ ಮಾಡಬೇಕು, ಅಥವಾ ನಮ್ಮ ಕಲೀಗ್ಗಳನ್ನು ಭೇಟಿ ಮಾಡಬೇಕು, ಈ ಥರ ಏನೋ ಒಂದು ಅಷ್ಟು ಚಟುವಟಿಕೆಗಳಿದ್ದಾಗ ನಮ್ಮ ಮನಸ್ಸಿನೊಳಗೊಂದು ಉತ್ಸಾಹ ಅಂತ ಇರ್ತದೆ. ಆದರೆ ಮೆಂಟಲಿ ಎಕ್ಸಾಸ್ಟ್ ಆದಂಥವರಿಗೆ ಯಾರನ್ನು ಭೇಟಿ ಮಾಡೋದು ಬೇಡ, ಯಾರ ಹತ್ರನೋ ಮಾತಾಡೋದು ಬೇಡ, ಫೋನ್ನಲ್ಲಿ ಬಂದಿರೋ ಮೆಸೇಜಸ್ ಅನ್ನು ಅಟೆಂಡ್ ಮಾಡೋದು ಬೇಡ, ಈ ಥರ ಎಲ್ಲದರಲ್ಲೂ ನಿರಾಸಕ್ತಿ ಇರ್ತದೆ. ಮಾತ್ರ ಅಲ್ಲ, ಎಷ್ಟೋ ಸರ್ತಿ ಅಂಥವರು ಇನ್ಸ್ಟಾಗ್ರಾಮ್ನಲ್ಲಿರ್ಬೋದು, ಯೂಟ್ಯೂಬ್ನಲ್ಲಿರ್ಬೋದು, ಈ ಥರ ರೀಲ್ಗಳನ್ನು ನೋಡ್ತಾನೆ ಇರ್ತಾರೆ. ಯಾಕೆ? ರೀಲ್ಗಳನ್ನು ನೋಡೋದ್ರಲ್ಲಿ ಯಾವುದೇ ಆ್ಯಕ್ಟಿವ್ ಕೆಲಸ ಅಂತ ಇರೋದಿಲ್ಲ, ಇಟ್ ಈಸ್ ಎ ಪ್ಯಾಸಿವ್ ವರ್ಕ್. ಸೊ ವರ್ಕೂ ಅಲ್ಲ, ಸುಮ್ಮನೆ ಎಂಟರ್ಟೈನ್ಮೆಂಟು ಅಥವಾ ಏನೋ ಒಂದು ಸಣ್ಣ ಪ್ಯಾಸಿವ್ ಆ್ಯಕ್ಟಿವಿಟಿ ನಡೀತಾ ಇರ್ತದೆ. ಸೊ ಆ ಥರದಲ್ಲಿ ಜನ ಅವರನ್ನು ಅವರು ಎಂಗೇಜ್ ಮಾಡ್ಕೊಳ್ತಾ ಇರ್ತಾರೆ. ಅದು ಮಾತ್ರ ಅಲ್ಲ, ಎಕ್ಸಾಷನ್ ಅಂತ ಆಗಿದ್ದಾಗ ವ್ಯಕ್ತಿಗಳಿಗೆ ಆಹಾರ ತಗೊಳ್ಳುವ ಸಮಯವನ್ನು ಸರಿಯಾಗಿ ನೋಡ್ಕೊಳ್ಳಿಕ್ಕಾಗೋದಿಲ್ಲ. ಎಷ್ಟೆಷ್ಟೊತ್ತಿಗೋ ತಿಂತಾರೆ, ಎಷ್ಟೆಷ್ಟೊತ್ತಿಗೋ ಊಟ ಮಾಡ್ತಾರೆ, ಅಥವಾ ಯಾವುದೇ ರೀತಿಯಾದಂಥ ಚಟುವಟಿಕೆಗಳಲ್ಲಿ ಸರಿಯಾದಂಥ ಶಿಸ್ತು ಕ್ರಮ ಅನ್ನುವಂಥದ್ದು ಇರುವುದಿಲ್ಲ. ಹಾಗಿದ್ರೆ ಇಂಥ ಪರಿಸ್ಥಿತಿಯಲ್ಲಿ ನಾವು ಏನು ಮಾಡಬೇಕು? ಮೆಂಟಲ್ ಎಕ್ಸಾಷನ್ ಆಗಿದೆ ಅಂತಾದರೆ ಏನು ಮಾಡಬೇಕು ಅಂತಂದರೆ, ಒಂದು, ನಮ್ಮ ದಿನಚರಿಯನ್ನು ಸರಿಯಾದ ರೀತಿಯಲ್ಲಿ ಇಟ್ಕೊಳ್ಬೇಕು. ಸರಿಯಾದ ಸಮಯಕ್ಕೆ ಮಲಗಬೇಕು, ಸರಿಯಾದ ಸಮಯಕ್ಕೆ ಏಳಬೇಕು. ಮುಖ್ಯವಾಗಿ ಎಷ್ಟೋ ಜನ ಒಂದು ತಪ್ಪು ಏನು ಮಾಡ್ತಾರೆ ಅಂದರೆ, ರಾತ್ರಿ ಮಲ್ಕೊಳ್ಳಿಕ್ಕೆ ಅಂತ ಹೊರಟಾದ ಮೇಲೆ ಮೊಬೈಲ್ನಲ್ಲಿ ರೀಲ್ಗಳನ್ನು ನೋಡ್ಲಿಕ್ಕೆ ಶುರು ಮಾಡ್ತಾರೆ. ಅದರಲ್ಲಿ ಅಥವಾ ಏನೋ ಸೀರೀಸ್ಗಳನ್ನು ನೋಡ್ತಾರೆ, ಅಥವಾ ಇನ್ ಜನರಲ್ ಸ್ಕ್ರೀನ್ ಟೈಮನ್ನು ಇಟ್ಕೊಂಡಿರ್ತಾರೆ. ಆವಾಗ ಅವರದ್ದು ನಿದ್ದೆ ಸರಿಯಾಗಿ ಆಗಿರುವುದಿಲ್ಲ. ಅಷ್ಟೊತ್ತಿಗೆ ಅದು ಕೂಡ ಮೆಂಟಲ್ ಎಕ್ಸಾಷನ್ಗೆ ಕಾರಣ ಆಗಿರಬಹುದು. ಸೊ ದಿನಚರಿಯನ್ನು ಸರಿಯಾಗಿ ಇಟ್ಕೊಳ್ಬೇಕು. ಆಮೇಲೆ ಬೆಳಗ್ಗೆ ಎದ್ದ ತಕ್ಷಣ ಒಂದು 3-4 ಚಟುವಟಿಕೆಗಳನ್ನು ನೀವು ಫಿಕ್ಸ್ ಮಾಡಿ ಇಟ್ಕೊಳ್ಬೇಕು. ಅಂದರೆ ಅದು ವಾಕಿಂಗಿಗೆ ಹೋಗೋದಿರ್ಬೋದು, ಅಥವಾ ಜಿಮ್ಮಿಗೆ ಹೋಗೋದಿರ್ಬೋದು, ಅಥವಾ ಯೋಗಾಸನಕ್ಕಿರ್ಬೋದು, ಅಥವಾ ಮನೆಯದ್ದೇ ಏನೋ ಕಸ ಗುಡಿಸೋದು, ನೆಲ ಒರೆಸೋದು, ಹೀಗೆ ಏನೋ ಒಂದಷ್ಟು ಆ್ಯಕ್ಟಿವಿಟಿಗಳನ್ನು ನೀವು ಸೆಟ್ ಮಾಡಿ ಇಟ್ಕೊಂಡಾಗ ನಿಮಗೆ ಹೇಳುವುದಕ್ಕೆ ಏನೋ ಒಂದು ಕಾರಣ ಇರ್ತದೆ. ಇಲ್ಲ ಅಂತಂದರೆ ಎಷ್ಟೋ ಸರ್ತಿ ನನ್ನ ಕ್ಲೈಂಟ್ಗಳು ಎಷ್ಟೋ ಸರ್ತಿ ಹೇಳೋದಿದೆ, ನಾನು ಬೆಳಗ್ಗೆ ಎದ್ದು ನನಗೆ ಮಾಡುವಂಥ ಸ್ಪೆಸಿಫಿಕ್ ಆದಂಥ ಕೆಲಸ ಅಂತ ಏನಿಲ್ಲ, ನನ್ನ ಆ್ಯಕ್ಚುಯಲ್ ಕೆಲಸ ಶುರು ಆಗೋದೆಲ್ಲ 12 ಗಂಟೆ ನಂತರ, ಹಾಗಾಗಿ ನಾನು ಬೆಳಗ್ಗೆ ಬೇಗ ಎದ್ದು ಏನು ಮಾಡೋದು ಅಂತ. ಅಂಥವರಿಗೆ ಕೂಡ ನಾನು ಇದೇ ರೀತಿಯ ಸಲಹೆಗಳನ್ನು ಕೊಡ್ತೇನೆ. ಬೆಳಗ್ಗೆ ಎದ್ದ ತಕ್ಷಣ ಒಂದು 4-5 ಚಟುವಟಿಕೆ ನಿತ್ಯವೂ ಮಾಡುವಂಥದ್ದು, ಮತ್ತು ಆ ಮಾಡೋದ್ರಿಂದ ನಿಮಗೆ ನಿಮ್ಮ ದೇಹಕ್ಕೆ ಮನಸ್ಸಿಗೆ ಲಾಭ ಆಗುವಂಥದ್ದು, ಮುದ ಕೊಡುವಂಥ ಆ್ಯಕ್ಟಿವಿಟಿಗಳನ್ನು ಮಾಡೋದಕ್ಕೆ ಯಾವತ್ತೂ ಸಿದ್ಧರಾಗಿರಿ. ಅದು ಮಾತ್ರ ಅಲ್ಲ, ಕೆಲವು ಸರ್ತಿ ಇನ್ನೂ ಎಕ್ಸಾಷನ್ಗೆ ಇನ್ನೂ ಒಂದಷ್ಟು ಕಾರಣಗಳೇನು ಅಂದರೆ, ಕೆಲವರು ಕೆಲಸ ಮಾಡ್ಬೇಕಾದ್ರೆ ಸಿಕ್ಕಾಬಟ್ಟೆ ಮಾಡಿಬಿಡೋದು. ಅಂದರೆ ಅದಕ್ಕೆ ಒಂದು ಲಿಮಿಟ್ ಅಂತ ಇರೋದಿಲ್ಲ. ಉತ್ಸಾಹ ಬಂತು ಅಂತ ಹೇಳಿ ಒಟ್ರಾಶಿ ಸಿಕ್ಕಾಬಟ್ಟೆ ಕೆಲಸ ಮಾಡಿಬಿಡ್ತಾರೆ. ಅದು ಕೂಡ ಎಕ್ಸಾಷನ್ಗೆ ಕಾರಣ ಆಗ್ತದೆ. ಸೊ ಮಿತ ಆಹಾರವನ್ನು ಹೇಗೆ ತಗೊಳ್ಬೇಕು, ಅದೇ ರೀತಿ ಕೆಲಸ ಮಾಡಬೇಕಾದ್ರೂ ಅದಕ್ಕೊಂದು ಮಿತಿ ಅಂತ ಇರಬೇಕು. ಸೊ ಯಾವಾಗ ನಾವು ಆಪ್ಟಿಮಲ್ ಲೆವೆಲಲ್ಲಿ ಕೆಲಸ ಮಾಡ್ತೀವೋ ಆವಾಗ ಎಕ್ಸಾಷನ್ ಆಗೋದಿಲ್ಲ. ಇಲ್ಲ ಅಂತಂದರೆ ಏನಾಗ್ತದೆ, ಎಷ್ಟೋ ಸತಿ ನನ್ನ ಇನ್ನೊಬ್ಬರು ಕ್ಲೈಂಟಿನ ಕತೆ ಹೇಳೋದು ಅಂತಾದರೆ, ಅವರು ಕಳೆದ 7 ತಿಂಗಳಿನಿಂದ ನಿರಂತರವಾಗಿ ಕೆಲಸ ಮಾಡ್ತಾ ಇದ್ರು. ಇತ್ತೀಚೆಗೆ ಫೋನ್ ಮಾಡಿದಾಗ ಹೇಳಿದ್ರು, ನಾನು ಎಷ್ಟೋ ಸರ್ತಿ ನನ್ನ ರೂಮ್ನಿಂದ, ಯಾಕೆಂದರೆ ವರ್ಕ್ ಫ್ರಮ್ ಹೋಮ್ನಲ್ಲಿದ್ದಾರೆ, ರೂಮ್ನಿಂದ ಎಷ್ಟೋ ಸರ್ತಿ ಹೊರಗೇ ಹೋಗೋದಿಲ್ಲ ಅಂತ. ಹಾಗಿದ್ದವರು ಈಗ ಕಳೆದ ವಾರದಿಂದ ಏಕಾಏಕಿ ಸಬ್ಯಾಟಿಕಲ್ ತಗೊಂಡಿದ್ದಾರೆ. ಯಾಕೆ ಸಬ್ಯಾಟಿಕಲ್ ತಗೊಂಡದ್ದು? ಯಾಕೆ ಅಂತಂದರೆ ಎಕ್ಸಾಷನ್ ಆಗೋಗಿದೆ, ಏನು ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ. ಸೊ ಇದೆಲ್ಲ ಏರುಪೇರುಗಳನ್ನು ನಿಯಂತ್ರಿಸಬೇಕು ಅಂತಾದರೆ
ನಮ್ಮ ದಿನಚರಿ ಸರಿ ಇರಬೇಕು, ಸರಿಯಾದ ಸಮಯಕ್ಕೆ ಆಹಾರ ತಿನ್ನಬೇಕು, ಮಿತವಾದ ವ್ಯಾಯಾಮ ಮಾಡಬೇಕು. ಮಾತ್ರ ಅಲ್ಲ, ಪ್ರತಿದಿನವೂ ಒಂದಷ್ಟು ಏನೆಲ್ಲ ನಮ್ಮ ಜೀವನದಲ್ಲಿ ಏನೆಲ್ಲ ಕೆಲಸಗಳನ್ನು ನಾವು ಮಾಡ್ಬೋದೋ ಅದರ ಸರಿಯಾದ ತೂಗಿ ನಮ್ಮ ಕೆಪಾಸಿಟಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಅದಕ್ಕೆ ಸರಿಯಾಗಿ ಕೆಲಸಗಳನ್ನು ಹಾಕ್ಕೊಂಡಾಗ ನಮಗೆ ಮೆಂಟಲ್ ಎಕ್ಸಾಷನ್ ಆಗೋದಿಲ್ಲ, ಅದರ ನಂತರದ ಲೆವೆಲ್ ಆದ ಬರ್ನ್ಔಟ್ ಆಗೋದಿಲ್ಲ. ನಾವು ತುಂಬ ಲಾಂಗ್ ಡಿಸ್ಟೆನ್ಸ್ಗೆ ಅಥವಾ ಲಾಂಗ್ ಟರ್ಮ್ನಲ್ಲಿ ನಾವು ಒಳ್ಳೆಯ ರೀತಿಯಾದಂಥ ಪ್ರೊಡಕ್ಟಿವ್ ಆಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.